ಲಾರಿ ಚಾಲಕರ ಮುಷ್ಕರದಿಂದಾಗಿ ಇಂಧನ ಸಾಗಾಟ ವ್ಯತ್ಯಯವಾಗಿದೆ. ಪೆಟ್ರೋಲ್ ಡೀಸೆಲ್ಗಾಗಿ ಜನ ಮುಗಿಬಿದ್ದಿದ್ದಾರೆ. ಠಾಣೆಯ ಕಪೂರ್ ಬಾವಡಿ ಪೆಟ್ರೋಲ್ಗಾಗಿ ಕ್ಯೂ ನಿಂತಿರುವಂತಹ ದೃಶ್ಯ ಕಂಡುಬಂತು. ಪೆಟ್ರೋಲ್ ಮತ್ತು ಡೀಸೆಲ್ ತುಂಬುವ ಧಾವಂತಕ್ಕೆ ಜನ ಬಿದ್ದಿದ್ದಾರೆ. ಲಾರಿ ಮುಷ್ಕರ ಹಿನ್ನೆಲೆಯಲ್ಲಿ ಪೆಟ್ರೋಲ್ ಬಂಕ್ನಲ್ಲಿ ರಶ್. ಅಗತ್ಯಕ್ಕಿಂತ ಹೆಚ್ಚು ಇಂಧನವನ್ನ ಈಗ ಜನ ತುಂಬಿಸಿಕೊಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅಭಾವ ಆಗಬಹುದು ಅಂತ ಹಲವು ಪೆಟ್ರೋಲ್ ಬಂಕ್ಗಳಲ್ಲಿ ಈಗಾಗಲೇ ಇಂಧನ ಖಾಲಿ ಆಗಿ ಹೋಗಿದೆ. ಯಾಕಂದ್ರೆ ಇವೆಲ್ಲವೂ ಕೂಡ ಟ್ರಕ್ಗಳ ಮೇಲೆ, ಕ್ಯಾಂಟರ್ಗಳ ಮೇಲೆ, ಲಾರಿಗಳ ಮೇಲೆ ಅವಲಂಬಿತವಾಗಿರುವಂತಹ ಕಾರಣಕ್ಕಾಗಿ ಒಂದು ಕಡೆ ಇಂಧನ ವ್ಯತ್ಯಯ ಕೂಡ ಆಗ್ತಾ ಇದೆ. ಪೆಟ್ರೋಲ್ ಮತ್ತು ಡೀಸೆಲ್ ತುಂಬುವಂತಹ ಧಾವಂತಕ್ಕೆ ಈಗ ಜನ ಮುಂದಾಗಿರುವಂತಹ ದೃಶ್ಯ ಗಮನಿಸ್ತಾ ಇದ್ದೀವಿ. ಯಾಕಂದ್ರೆ ಲಾರಿ ಮುಷ್ಕರ ಅಂತಂದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಪರಿಸ್ಥಿತಿ ಬೇಕಾದರೂ ಎದುರಾಗಬಹುದು ಅಂತ ಆತಂಕದಲ್ಲಿ ಜನ ಈಗ ಪೆಟ್ರೋಲ್ ಡೀಸೆಲ್ ತುಂಬಿಸ್ಕೊಳ್ಳೋದಕ್ಕೆ ಪೆಟ್ರೋಲ್ ಬಂಕ್ನಲ್ಲಿ ಸೇರಿರುವಂತಹ ದೃಶ್ಯ. ಅಗತ್ಯಕ್ಕಿಂತ ಹೆಚ್ಚು ಇಂಧನವನ್ನು ಈಗ ಜನ ತುಂಬಿಸ್ಕೊಳ್ತಾ ಇದ್ದಾರೆ. ಯಾರಿಗೆ ಬೇಕು ಮುಷ್ಕರ ಎಲ್ಲ ಆಗಿ ಕೊನೆಗೆ ಪೆಟ್ರೋಲ್ ಡೀಸೆಲ್ ಸಿಗದೆ ದಿನನಿತ್ಯ ಓಡಾಡೋದಕ್ಕೂ ಕೂಡ ಕಷ್ಟ ಆಗುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಹಾಗಾಗಿ ಈಗಲೇ ಫುಲ್ ಟ್ಯಾಂಕ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಜನ ಅಲ್ಲಿ ಪೆಟ್ರೋಲ್ ಬಂಕ್ಗಳಲ್ಲಿ ಕ್ಯೂ ನಿಂತಿರುವಂತಹ ದೃಶ್ಯ. ಎಸ್, ನಮ್ಮ ಪ್ರತಿನಿಧಿ ಹರೀಶ್ ಮಾಹಿತಿ ಕೊಡ್ತಾ ಇದ್ರು. ಹರೀಶ್, ಮುಂದುವರಿಸಿ. ಒಂದು ಕಡೆ ನಾವು ಗಮನಿಸ್ತಾ ಇದ್ದೀವಿ ಪ್ರತಿಭಟನೆ ತೀವ್ರಗೊಳ್ತಾ ಇದೆ. ಇನ್ನೊಂದು ಕಡೆ ಈ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಆತಂಕಕ್ಕೊಳಗಾಗಿದ್ದಾರೆ. ಪೆಟ್ರೋಲ್ ಡೀಸೆಲ್ ಅಭಾವ ಇಲ್ಲಿ ಎದುರಾಗಬಹುದು ಮುಂದಿನ ದಿನಗಳಲ್ಲಿ ಅಂತ. ಹಾಗಾಗಿ ಎಲ್ಲಾ ಪೆಟ್ರೋಲ್ ಬಂಕ್ಗಳಲ್ಲಿ ರಶ್ ಜೊತೆಗೆ ಪೆಟ್ರೋಲ್ ಡೀಸೆಲ್ ಖಾಲಿ ಆಗ್ತಾ ಇದೆ. ಇದ್ರ ಬಗ್ಗೆ ಸುಕನ್ಯಾ, ಬರೀ ಪೆಟ್ರೋಲ್ ಡೀಸೆಲ್ ಅಂತಲ್ಲ, ಹಣ್ಣು ತರಕಾರಿ ಸಪ್ಲೈ ಮಾಡೋದಕ್ಕೂ ಈಗ ಸಮಸ್ಯೆ ಆಗಿರ್ತಕ್ಕಂಥದ್ದು. ಈಗ ಯಾವುದೇ ಹೆದ್ದಾರಿಯಲ್ಲಿ ಟ್ರಕ್ಗಳು ಓಡಾಡೋದು ಕಂಡ್ರೆ ಲಾರಿ ಡ್ರೈವರ್ಸ್ಗಳೇ ಅದನ್ನು ಅಡ್ಡಗಡ್ತಿದ್ದಾರೆ. ಟ್ರಕ್ಗಳನ್ನ ಮುಂದಕ್ಕೆ ಹೋಗೋಕ್ಕೆ ಬಿಡ್ತಿಲ್ಲ. ಅದರಲ್ಲೂ ಕೂಡ ಮಧ್ಯಪ್ರದೇಶ, ಹರಿಯಾಣ, ಪಂಜಾಬ್ನಲ್ಲಿ ಇದು ಪ್ರತಿಭಟನೆ ಹೆಚ್ಚಾಗ್ತಾ ಇದೆ. ಮಧ್ಯಪ್ರದೇಶದಲ್ಲೂ ಕೂಡ ಲಾಠಿ ಚಾರ್ಜ್ ಆಗಿದೆ, ಕಲ್ಲು ತೂರಾಟ ನಡೆದಿದೆ. ನವಿ ಮುಂಬೈಯಲ್ಲೂ ಕೂಡ ಕಲ್ಲು ತೂರಾಟ ನಡೀತಾ ಇದೆ. ಉತ್ತರ ಪ್ರದೇಶದಲ್ಲಿ ಸರ್ಕಾರಿ ಬಸ್ಗಳ ಡ್ರೈವರ್ಗಳೇ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಇಡೀ ಉತ್ತರ ಪ್ರದೇಶದಾದ್ಯಂತ ಲಾರಿಗಳಾಗಿರ್ಬೋದು, ಬಸ್ಗಳಾಗಿರ್ಬೋದು ಸಂಚಾರವನ್ನ ಮಾಡ್ತಾ ಇಲ್ಲ. ಈ ಒಂದು ಈ ಕಾನೂನೇನಿದೆ, 10 ವರ್ಷಗಳ ಕಾಲ ಜೈಲು ಶಿಕ್ಷೆ ವಿಧಿಸೋದು ಮತ್ತೆ 7 ಲಕ್ಷ ದಂಡ ವಿಧಿಸೋದು, ಇದೊಂದು ಕಾನೂನು ಡ್ರೈವರ್ಸ್ಗಳಿಗೆ ಮಾರಕ ಆಗುತ್ತೆ. ಹಾಗಾಗಿ ಈ ಕಾನೂನನ್ನು ತೆಗೆದು ಹಾಕಬೇಕು. ಕಾನೂನನ್ನ ಮಾಡೋದಕ್ಕಿಂತ ಮುಂಚೆ ನಮ್ಮ ಜೊತೆ ಚರ್ಚೆ ಮಾಡಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಮುಷ್ಕರವನ್ನ ಮಾಡ್ತಿದ್ದಾರೆ. ಇದಕ್ಕೆ ಬಹುತೇಕ ಅಸೋಸಿಯೇಷನ್ಗಳು ಕೂಡ ಇದಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸಿವೆ. ಅದರಲ್ಲೂ ಮುಖ್ಯವಾಗಿ ಈಗ ಹಣ್ಣು ತರಕಾರಿ ಇಂಧನ ಸಾಗಾಟಕ್ಕೆ ಭಾರಿ ಸಮಸ್ಯೆ ಆಗಿದೆ. ಈಗ ಜನರಲ್ಲಿ ಒಂದು ಭಯ ಶುರುವಾಗಿದೆ. ಇಂಧನ ಎಲ್ಲಾದ್ರೂ ಖಾಲಿ ಆದ್ರೆ ಮತ್ತೆ ಮುಂದೆ 2-3 ದಿವಸ ಬಹಳ ಕಷ್ಟ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ, ಮುಷ್ಕರ ಮುಗಿಯೋವರೆಗೂ ಕೂಡ ಕಷ್ಟ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈಗಲೇ ಫುಲ್ ಟ್ಯಾಂಕ್ ಅನ್ನ ಮಾಡಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚಿನ ಗ್ರಾಹಕರು ಈಗ ಪೆಟ್ರೋಲ್ ಬಂಕ್ಗಳಿಗೆ ಮುಗಿ ಬೀಳ್ತಾ ಇದ್ದಾರೆ. ಬಹುತೇಕ ಪೆಟ್ರೋಲ್ ಬಂಕ್ಗಳಲ್ಲಿ ಈಗ ಪೆಟ್ರೋಲ್ ಡೀಸೆಲ್ ಖಾಲಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಜನ ಮುಗಿ ಬೀಳ್ತಾ ಇದ್ದಾರೆ. ಹಣ್ಣು ತರಕಾರಿಗಳಿಗೂ ಕೂಡ ಪ್ರಮುಖ ನಗರಗಳಲ್ಲಿ ಅಭಾವ ಸೃಷ್ಟಿಯಾಗಿದೆ, ಮತ್ತೆ ಬೆಲೆ ಕೂಡ ಏರಿಕೆ ಆಗ್ತಿದೆ. ಸುಕನ್ಯಾ, ಧನ್ಯವಾದ ಹರೀಶ್.